ನಮಸ್ಕಾರ. ಶರಣಾರ್ಥಿ ರೈತ ದೇವರುಗಳಿಗೆ, ಯುವಕರಿಗೆ. ಏನು ಬಿಡದಿಯಲ್ಲಿ ಟೌನ್ಶಿಪ್ ಮತ್ತು AI ಜಮೀನನ್ನು ಕಬಳಿಸ್ತಾ ಇದ್ದಾರೆ, ಅದು ತಪ್ಪು. ರೈತರು ಅಳ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ, ಸಣ್ಣ ಸಣ್ಣ ಮಕ್ಕಳು ವಿಡಿಯೋ ಮಾಡ್ತಾ ಇದ್ದಾರೆ. ನಾವು ಭೂಮಿ ಕೊಡಲ್ಲ, ರಕ್ತ ಕೊಡ್ತೇವೆ, ನಮ್ಮ ಜೀವ ಕೊಡ್ತೇವೆ, ಇದು ಒಮ್ಮೆ ದುಡ್ಡು ಬಂದರೆ ದುಡ್ಡು ಹಾಳಾಗತ್ತೆ, ನಮಗೆ ಭೂಮಿ ಬೇಕಂತ ಚಿಕ್ಕ ಚಿಕ್ಕ ಮಕ್ಕಳು ವಿಡಿಯೋ ಮಾಡ್ತಾ ಇದ್ದಾರೆ, ಹೆಣ್ಮಕ್ಳು ಮಾಡ್ತಾ ಇದ್ದಾರೆ, ಹಿರಿಯರು ಮಾಡ್ತಾ ಇದ್ದಾರೆ, ಬೈತಾ ಇದ್ದಾರೆ. ನಾಚಿಕೆ ಆಗಬೇಕು ಸರ್ಕಾರಕ್ಕೆ. ಬೇಡ ಅಂತ ಹೇಳುವ ಸಂಖ್ಯೆ ಕೋಟ್ಯಾಂತರ ಜನರ ಸಂಖ್ಯೆ, ಲಕ್ಷಾಂತರ ಜನ ಹೇಳ್ತಾ ಇದ್ದಾರೆ ನಾವು ಹೊಲ ಕೊಡಲ್ಲ ಅಂತ. 450 ದಿನಗಳ ಹೆಚ್ಚು ಹೋರಾಟ ಮಾಡ್ತಾ ಇದ್ದ ರೈತರನ್ನು ಸುಳ್ಳು ಅಂತೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ಮಾನ ಮರ್ಯಾದೆ ಇಲ್ವಾ ನಿಮಗೆ? ಯಾರು ಸುಳ್ಳು ರೈತರಾದರೆ ಹೊಲ ಕೊಡಬಾರ್ದಂತ ಇದ್ರೆ 450 ದಿವಸ 80 ದಿವಸ ಅವರು ಹೋರಾಟ ಮಾಡಬೇಕಾಗಿತ್ತ? ನಿಜವಾದ ರೈತರು ಕಷ್ಟ ಆಗ್ತಾ ಇದೆ, ಸಂಕಷ್ಟ ಆಗ್ತಾ ಇದೆ ಅಂತ ಹೇಳಿನೇ ಇದು 1 ವರ್ಷಕ್ಕಿಂತ ಹೆಚ್ಚು ಹೋರಾಟ ಮಾಡ್ತಾ ಇದ್ದಾರೆ. ಅವರು ಜಮೀನು ಬೇಕು ಅಂತ. ಜಮೀನು ಇದ್ರೇನೆ ಅಲ್ಲಿ ಅಕ್ಕಪಕ್ಕ ಹಾಲು ಹಣ್ಣು ಹಂಪಲ ಬೆಂಗಳೂರು ಸಿಟಿಗೆ ಬೇಗ ಸಿಗೋದು. ಅದನ್ನು ಬಂದ್ ಮಾಡಕ್ಕೆ ಹೋಗ್ತಾ ಇದ್ದಾರಲ್ಲ. ಬೆಂಗಳೂರು ನಗರಿನ ಎಲ್ಲ ರಹವಾಸಿಗಳಿಗೆ ಕೈ ಮುಗಿದು ಕೇಳ್ಕೊಳ್ತೇನೆ, ಯುವಕರಿಗೆ, ಮಹಿಳೆಯರಿಗೆ, ಸ್ಟೂಡೆಂಟ್, ಅಲ್ಲಿ ಜಾಬ್ ಮಾಡಕ್ಕೆ ಬಂದವರಿಗೆ ಕೈ ಮುಗಿದು ಕೇಳ್ತೇನೆ, ನಿಮಗೆ ಕರುಣೆ ಇಲ್ವಾ? ನೀವು ಶಾಲೆಯನ್ನು ಕಲ್ತಿಲ್ವಾ? ಕಾಲೇಜ್ ಕಲ್ತಿಲ್ವಾ? ನಿಮಗೆ ರೈತರ ಬಗ್ಗೆ ಅರಿವು ಇಲ್ವಾ? ತಾವು ಬೆಂಗಳೂರು ನಗರದಲ್ಲಿ ಇರೋರು ಕೂಡ ಈ ರೈತರ ಪರ ಹೋರಾಟ ಮಾಡ್ರಿ, ರೈತರ ಜಮೀನು ಉಳಿಸಿಕೊಡ್ರಿ. ಇದು ನಿಮ್ಮ ಕರ್ತವ್ಯ. ನಾವೆಲ್ಲರೂ ಭಾರತೀಯರು, ನಾವು ಬೇರೆ ದೇಶದವರಲ್ಲ. ರೈತರಿಗೆ ತೊಂದರೆ ಆದರೆ ನಮ್ಮ ದೇಶಕ್ಕೆ ತೊಂದರೆ ಡೈರೆಕ್ಟ್ ಇದೆ, ಅನ್ನನೇ ಬಂದಾಗತ್ತೆ. ಯಾವ ಪೋಸ್ಟು, ಯಾವ CM, ಯಾವ ಪ್ರಧಾನಮಂತ್ರಿ, ಯಾವ MLA, ಚೀಫ್ ಎಕ್ಸಿಕ್ಯೂಟಿವ್, ಯಾರು SC ಆಯಿತು, MDಗಳಾಯಿತು, ಯಾರೂ ಉಳಿಲ್ಲ. ಅನ್ನನೇ ಬೇಕಲ್ವಾ? ಅನ್ನ ಬೇಕಂದ್ರೆ ಜಮೀನು ಬೇಕು, ಜಮೀನು ಬೇಕಂದ್ರೆ ರೈತರು ಬೇಕು. ರೈತರನ್ನು ಉಳಿಸಿ. ಬೆಂಗಳೂರು ನಗರಿನಲ್ಲಿ ಇರುವಂಥ ಎಲ್ಲ ಜನರೇ ರೈತರ ಪರ ನಿಂತ್ಕೊಳ್ಳಿ, ಹೋರಾಟ ಮಾಡ. ಬೀದಿ ಬೆಂಗಳೂರಲ್ಲಿ ಹೋರಾಟ ಮಾಡಿ ರೈತರನ್ನು ಉಳಿಸಿ. ರೈತರು ಉಳಿದ್ರು, ಜಮೀನು ಉಳಿತು ಅಂದರೆ ನಿಮ್ಗೆ ಅನ್ನ ಸಿಗುತ್ತೆ. ರೈತರ ಮಕ್ಕಳು ಎಲ್ಲರೂ ಹೋಗಿ ದೇಶ ಕಾಯ್ತಾ ಇದ್ದಾರೆ ಆರ್ಮಿಯಲ್ಲಿ. ರೈತರ ಮಕ್ಕಳು ಸುಮಾರು ಜನ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ. ಪೊಲೀಸರಿಗೂ ಕೂಡ ನೀವು ಗೌರವ ಕೊಡಬೇಕು. ಎಲ್ಲರೂ ಪೊಲೀಸ್ ಮತ್ತು ಆರ್ಮಿ ರೈತರಿದ್ದಾರಂತ ದೇಶ ನಡೀತಾ ಇದೆ. ಗೌರವಿಸಿ ಇವರನ್ನೆಲ್ಲ. ಇವರಿಗೆ ತೊಂದರೆ ಕೊಡೋದು ಯಾರು ಮಾಡಬಾರ್ದು, ಯಾವ ಅಧಿಕಾರಿ ಮಾಡಬಾರ್ದು, ಯಾವ್ದು MLA MP CM ಮಾಡಬಾರ್ದು, ಯಾವ್ದು ಪ್ರಧಾನಮಂತ್ರಿ ಕೂಡ ಮಾಡಬಾರ್ದು. ತಾವುಗಳು ಏನು ಮಾಡಕ್ಕೆ ಕೊಟ್ಟಿದ್ದಾರ? ತಮಗೆ AICT ಮಾಡಬೇಕು, ಬೆಂಗಳೂರು ಡೆವಲಪ್ ಮಾಡಬೇಕಂದ್ರೆ ಬನ್ನಿ, 200-300 ಕಿಲೋಮೀಟರ್ ಹೊರಗಡೆ ಬನ್ನಿ, ಅಲ್ಲೆಲ್ಲ ಡೆವಲಪ್ಮೆಂಟ್ ಮಾಡಿ, ರಾಜ್ಯನ ಬೆಳೆಸೋದು ವಿಚಾರ ಮಾಡಿ. ಬರೀ ಒಂದು ಸಿಟಿನಲ್ಲ. ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿ ಸುಮಾರು ಜಾಗ ಖಾಲಿ ಇದೆ. ಬೆಳಗಾವಿ ಜಿಲ್ಲಾಕ್ಕೆ ಬನ್ನಿ, 20 ಹೆಕ್ಟರ್ಸ್ ಜಾಗ ಇದೆ ಅರಣ್ಯ ಇಲಾಖೆದು. ಆ ಅರಣ್ಯ ಇಲಾಖೆಯನ್ನು ಯೂಸ್ ಮಾಡಿ. ಆ ಅರಣ್ಯ ಇಲಾಖೆ ಯೂಸ್ ಮಾಡಿದರೆ ಸರ್ಕಾರಕ್ಕೆ ರೆವೆನ್ಯೂ ಸಿಗುತ್ತೆ, ದುಡ್ಡು ಸಿಗುತ್ತೆ. ಹಾಳು ಬಿದ್ದು ಅಲ್ಲಿ ಕಂಟಿಗೆ ಅದು ಬೆಳೀತಾ ಇದ್ದಾರೆ. ಆ ಕಂಟಿ ಬಿಂಟಿ ತೆಗೆದ IT BT ಮಾಡ್ರಿ, ಆ ಡೆವಲಪ್ಮೆಂಟ್ ಮಾಡಕ್ಕೆ ಇಲ್ಲಿ ತಗೊಂಡ್ ಬರ್ರಿ. ಸೊ ಆ ಅರಣ್ಯ ಇಲಾಖೆ ಯೂಸ್ ಮಾಡೋದ್ರಿಂದ ಆ ರೆವೆನ್ಯೂ ಬಂದು ಗೋರ್ಮೆಂಟ್ಗೆ ಯೂಸ್ ಆಗತ್ತೆ. ಅಲ್ಲಿ ಜಮೀನರು ಆ ಜಮೀನಲ್ಲಿ ಬಿಟ್ಟರೆ ಬಿಡದಿಯವರು ಬೆಳೀತಾರೆ, ಅನ್ನ ಬೆಳೆದು ನಿಮಗೆ ಕೊಡ್ತಾರೆ. ಅಲ್ಲೇ ಮಾಡ್ಬೇಕೇನೋದು. ಈ 31 ಜಿಲ್ಲೆ ಕರ್ನಾಟಕದ ಭಾಗ ಅಲ್ವಾ? ಉತ್ತರ ಕರ್ನಾಟಕ ನೀವು ಯಾವಾಗೂ ಡೆವಲಪ್ ಮಾಡಲ್ವಾ? ಯಾಕೆ ಉತ್ತರ ಕರ್ನಾಟಕ ಬೇಡ ನಿಮಗೆ? ಯಾವುದೇ ಯೋಜನೆ ಬಂದರೆ ದಕ್ಷಿಣ ಕರ್ನಾಟಕ ಮಾಡಿ. ನಾವು ದಕ್ಷಿಣ ಕರ್ನಾಟಕ ನಮ್ಮದೇ, ಇಡೀ 31 ಜಿಲ್ಲೆ ನಮ್ಮವ್ರದೇ, ನಮ್ಮ ರೈತರು. ಆದರೆ ಯಾವುದೇ ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಎಲ್ಲ ಜಿಲ್ಲೆಗೆ ಹೋಗಿ. ನಾವು ಬೆಳಗಾವಿ ಉತ್ತರ ಕರ್ನಾಟಕ ಅಂದರೆ 15 ಜಿಲ್ಲೆ ಎಲ್ಲ ಇದಾವೆ. 15 ಜಿಲ್ಲೆ ಡೆವಲಪ್ ಆಗುತ್ತೆ. 15 ಜಿಲ್ಲೆ ಬಗ್ಗೆ ನಾವು ವಿಚಾರ ಮಾಡ್ತಾ ಇದ್ದೇವೆ. ನಮ್ಮ ಬೆಳಗಾವಿ ಅಷ್ಟೇ ಅಲ್ಲ. ಇದಲ್ಲದೆ ಇಡೀ ಕರ್ನಾಟಕದಲ್ಲಿ ಎಷ್ಟೊಂದು ಸಣ್ಣ ಜಿಲ್ಲೆಗಳಿದಾವೆ, ಒಂದು 10-12. ಆ ಜಿಲ್ಲೆಗಳನ್ನು ಕೂಡ ಡೆವಲಪ್ ಮಾಡಿ. ಕನ್ನಡ ಸ್ಕೂಲ್ಗಳನ್ನೆಲ್ಲ ಮುಚ್ಚಾಕಿ MLA MP ನಾಚಿಕೆ ಬರಬೇಕು ನಿಮಗೆಲ್ಲ. ನೀವು ಪ್ರೈವೇಟ್ ಸ್ಕೂಲ್ಗಳನ್ನೆಲ್ಲ ತೆಗೆದುಬಿಟ್ಟು, ಕಾಲೇಜ್ಗಳನ್ನ ತೆಗೆದುಬಿಟ್ಟು ಕನ್ನಡ ಸ್ಕೂಲ್ಗಳನ್ನೆಲ್ಲ ಬಂದ್ ಮಾಡ್ತಾ ಇದ್ದಾರ. ಯಾಕೆ?
10 ಕಿಲೋಮೀಟ್ರಿಗೆ ಒಂದು ಸ್ಕೂಲ್ ಇರಬೇಕು, ಉಳಿದುದೆಲ್ಲ ಬಂದ್ ಮಾಡಿ. ಏನಿದು ಹುನ್ನಾರ ನಿಮ್ಮದು? ಏನು ಆಟ ಆಡ್ತಾ ಇದ್ದಾರಾ? ಚೆಲ್ಲಾಟ ಆಡ್ತಾ ಇದ್ದಾರಾ ಜನರ ಜೊತೆ, ಸಾಮಾನ್ಯ ಜನರ ಜೊತೆ, ದಲಿತರ ಜೊತೆ, ವಿದ್ಯಾಭ್ಯಾಸ ಇಲ್ಲದವರ ಜೊತೆ, ರೈತರ ಜೊತೆ? ಏನು ತಿಳ್ಕೊಂಡಿದ್ದಾರೆ ನೀವೆಲ್ಲ? ಬರುವ ಸಮಯದಲ್ಲಿ ಇದು ಭವಿಷ್ಯವಾಣಿ, 3-4 ತಿಂಗಳಲ್ಲಿ ಈ ಸರ್ಕಾರ ಇರಲ್ಲ. ಇದು ನಿಮಗೆ ಶಾಪ ಇದೆ, ರೈತರ ಶಾಪ ಇದೆ, ಬಡವರ ಶಾಪ ಇದೆ. ನಿಮ್ಮ ಸರ್ಕಾರ ಹಾಳು ಹತ್ತಿ ಬಿತ್ತು ಹೋಗಿ ನೀವೆಲ್ಲರೂ ದಬಾಕೊಂಡ್ ಬಿಡ್ತೀರಾ. 3-4 ತಿಂಗಳಲ್ಲಿ ನಿಮ್ಮ ಪರಿಸ್ಥಿತಿ ನೋಡಿ ಏನಾಗತ್ತೆ ಅಂತ. ಏನ್ ತಿಳ್ಕೊಂಡಿದ್ದಾರೆ ನೀವು? ಎಷ್ಟೊಂದು ಜನ MLAಗಳು ಗುಂಡಾಗಿರಿ ಮಾಡ್ತಾ ಇದ್ದಾರ, ಬಡವರು ಹೊಲಗಳೆಲ್ಲ ಕಸ್ಕೋತಾ ಇದ್ದಾರ, ಆಫೀಸ್ಗಳನ್ನ ಹಿಡ್ಕೊಂಡು ಕಬ್ಜಾ ಮಾಡ್ಕೋತೀರಾ. ಎಲ್ಲ ನೀವು ಹಾಳು ಹತ್ತಿ ನೀವು 4-5 ತಿಂಗಳಲ್ಲಿ ಎಲ್ಲರೂ ಹಾಳಾಗಿ ಹೋಗಿ, ಯಾರು ಜನರನ್ನ, ರೈತರನ್ನ, ದಲಿತರನ್ನ ನೀವು ಅವ್ರನ್ನ ತೊಂದರೆ ಮಾಡ್ತಾ ಇದಾರ, ಅವ್ರನ್ನ ಹಾಳು ಮಾಡಕ್ ನೋಡ್ತಿದಾರ, ನೀವೆಲ್ಲರೂ ಹಾಳಾಗಿ ಹೋಗ್ಬೇಕು 4-5 ತಿಂಗಳಲ್ಲಿ. ಇದು ನಿಮ್ಗೆ ಶಾಪ ಇದೆ, ರೈತರ ಶಾಪ. ಇದು ನೀವು ನೋಡಿ, ಈ ಭವಿಷ್ಯವಾಣಿ ಬರೋ 4-5 ತಿಂಗಳಲ್ಲಿ ನಿಮ್ಮ ಪರಿಸ್ಥಿತಿ ಕೆಟ್ಟ ಹೈದರಾಬಾದ್ ಆಗಿ ನಿಮ್ಮ ಹೆಸರು ಕೂಡ ಇರಲ್ಲ ಯಾರ್ದು. ಯಾವುದೇ MLA ಇರಲಿ, MP ಇರಲಿ, ಯಾರೇ ಇರಲಿ, ನಿಮ್ಮ ದುರಂಕಾರ, ನಿಮ್ಮ ಗುಂಡಾಗೇರಿ, ಇದನ್ನೆಲ್ಲ ದಯವಿಟ್ಟು ಬಂದ್ ಮಾಡಿ. ನಾವು ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊತೀರಿ. ಯಾವುದೇ ಪಕ್ಷ ಇರಲಿ, ನೀವು ಯಾರೇ ಆರಿಸಿ ಬರ್ರಿ, ನೀವು ಯಾರೇ ರಾಜಕೀಯ ಮಾಡ್ರಿ, ನಮಗೆ ಅದು ಬೇಕಾಗಿಲ್ಲ. ನಮಗೆ ಬೇಕಾಗಿದ್ದು ನಮ್ಮ ಭೂಮಿ ನಮಗಿರಬೇಕು, ನಮಗೆ ನ್ಯಾಯ ಸಿಗಬೇಕು. ಕಾನೂನು ಕೂಡ ಎಲ್ಲ ಒಂದರಿಗೆ, ದುಡ್ಡಿದ್ದವರಿಗೆ ಒಂದು ಕಾನೂನ, MLA MP ಗಳಿಗೆ ಒಂದು ಕಾನೂನ, ನಿಮಗೆ ಒಂದು ಕಾನೂನ. ರಾತ್ರೋರಾತ್ರಿ ಯಾರೋ ಹೊಲ ಯಾರೋ ಉತ್ತಾರದಲ್ಲಿ ಹಾಕೊಂಡು ಕಬ್ಜಾ ತಗೋತೀರಾ. ಒಂದು ಮಾನ್ಯ ಹೈಕೋರ್ಟ್, ಉಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದರೆ ಒಬ್ಬ ರೈತನಿಗೆ ಅದನ್ನು ಪ್ರೊಸೀಡಿಂಗ್ ಮಾಡಿ ಕೊಡೋದಕ್ಕೆ 3 ತಿಂಗಳು 4 ತಿಂಗಳು ಬೇಕು. ಬರೀ ಒಂದು ಉತ್ತಾರ ಇದ್ರೆ, ದುಡ್ಡಿದ್ರೆ, ಪವರ್ ಇದ್ರೆ ಜಮೀನು ಕಬಳಿಸ್ಕೊಂಡು ಬಿಡ್ತಾರ. ಉಚ್ಚ ನ್ಯಾಯಾಲಯಕ್ಕೆ ಕೂಡ ಕಿಮ್ಮತ್ ಕೊಡಲ್ಲ ನೀವೆಲ್ಲ. ಏನಂತ ತಿಳ್ಕೊಂಡಿದಾರ? ಬರೋ 2028ರಲ್ಲಿ ಇಡೀ ದೇಶನೇ ಚೇಂಜ್ ಆಗತ್ತೆ. ರೈತರು, ಯುವಕರು, ಮಹಿಳೆಯರು ಎಚ್ಚೆತ್ಕೊಂಡಿದ್ದಾರೆ. ನೀವು ಮಾಡಿದ್ದ ಆಟ ನಡೆಯಲ್ಲ. ನಿಮ್ಮ ಆಟ ಖೇಲ್ ಖತಮ್ ಹಾಗೆ ಆಗತ್ತೆ. ನೀವು ಸುಧಾರಿಸ್ಕೊಳ್ಳಿ, ನೀವು ಜನರಿಗೆ ಸಹಾಯ ಮಾಡಿ. ನೀವು MLA MP ಜನರ ರಕ್ಷಣೆ ಮಾಡೋಕ್ಕೆ, ನಿಮ್ಮ ಕ್ಷೇತ್ರ ಡೆವಲಪ್ ಮಾಡೋಕ್ಕೆ. ಕ್ಷೇತ್ರ ಡೆವಲಪ್ ಮಾಡೋದು ಬಿಟ್ಟು ಎಲ್ಲೋ ಗೋವಾನೋ, ಎಲ್ಲೋ ಡೆಲ್ಲಿನೋ, ಎಲ್ಲೋ ಬೆಂಗಳೂರಲ್ಲಿ ಕೂತ್ಕೊಂಡು ರಿಸಾರ್ಟಲ್ಲಿ ಮಜಾ ಮಾಡ್ತಿರಲ್ಲ. ನಿಮ್ಗೆ ಅದಕ್ಕೆ ಆರು ಕಳಿಸಿದ್ದ? ನಿಮ್ನ ಆರ್ಸ್ ಕಳಿಸಿದ್ದು ಮಿನಿಸ್ಟರ್ ಆಗಕ್ಕಲ್ಲ. ನಿಮ್ನ ಆರ್ಸ್ ಕಳಿಸಿದ್ದು ನಿಮ್ಗೆ ಸ್ಕೂಲು, ಕಾಲೇಜು, ಪೆಟ್ರೋಲ್ ಪಂಪ್, ಬಂಕು, ಹಾಸ್ಪಿಟಲು, ಮನೆ ಕಟ್ಟೋದು, ಬೇರೆ ಬೇರೆ ತಾಲೂಕುಗಳಲ್ಲಿ, ಜಿಲ್ಲೆಗಳೇ ಆಸ್ತಿ ಮಾಡ್ಕೊಳ್ಳೋದು, ಬಡವರ ಜಮೀನನ್ನು ಕಬಳಿಸಕ್ಕೆ ನಿಮ್ಮನ್ನ ಆರಿಸಿ ಕಳಿಸಿದ್ವಾ? ನೀವು ಕೆಲಸಗಾರರು, ಜನರ ಕೆಲಸಗಾರರು ನೀವು MLA MP MLCಗಳಂದ್ರೆ ಅದನ್ನು ಮರ್ತಿದ್ದೀರಾ? ಎಚ್ಚರಿಕೆ ಮಾಡ್ಕೊಳ್ಳಿ. ನಿಮ್ಮ ಕೆಲಸವನ್ನು ನೀವು ಮಾಡಿ. ನಿಮ್ಮ ಕ್ಷೇತ್ರ ಕೆಲಸ ಸರಿಯಾಗಿ ಯಾರೂ ಮಾಡ್ತಾ ಇಲ್ಲ. ಅದನ್ನು ಬಿಟ್ಟು ಊರು ಉಸಾಬರಿ ಮಾಡ್ತೀರಾ, ಜನರು ಹಾಳು ಮಾಡಕ್ ಕೊಟ್ಟಿದ್ದೀರಾ. ನಿಮಗೆ ಕಾಲ ಕಡಿಮೆ ಇದೆ, ಸುಧಾರಿಸ್ಕೊಳ್ಳಿ. ಜನರ ಜೊತೆ ಇರಿ. ಜನ ನಿಮಗೆ ಗೌರವಿಸ್ತಾರೆ, ಸತ್ಕಾರ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಜನರ ಪ್ರೀತಿ ಒಂದು ಉಳಿರಿ. ಇಲ್ಲಂದ ನಿಮ್ಮ ದೊಡ್ಡ ದೊಡ್ಡ ಆಫೀಸರ್ಗಳು ಏನಿದಾರಲ್ಲ, ದುಡ್ಡು ಹಂಚಿ, ದುಡ್ಡು ಹಾಳು ಮಾಡಿ, ಎಲ್ಲರೂ ಏನು ನೀವು ಕರಪ್ಷನ್ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಅಧಿಕಾರಿಗಳು, MLA MP ನಿಮ್ಮ ಮಕ್ಕಳೆಲ್ಲ ಹಿಂಗೆ ಸತ್ತು ಹೋಗ್ತಾರಲ್ಲ. ಹೆಂಗೆ ಸಾಯ್ತಾರೆ ಅಂದರೆ ಎಲ್ಲ ಆಕ್ಸಿಡೆಂಟ್ ಆಗಿ ಸಾಯ್ತಾರೆ. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ? ಹುಚ್ಚ ಹತ್ತಾರೆ. ಇಲ್ಲ ನಿಮ್ಮ ಮಾತು ಕೇಳಲ್ಲ, ನಿಮ್ಮೆಲ್ಲ ಆಸ್ತಿ ಮಾರ್ಕೊಂಡು ತಿನ್ನುವಾಗ ಮಕ್ಕಳು ಹುಟ್ಟು ಬಿಡ್ತಾರೆ. ಯಾಕೆ ಅಂದರೆ ನೀವು ಮಾಡಿದ ಪಾಪದ ದುಡ್ಡು ಹೊಡೆಯೋದು, ಜನರಿಗೆ ಮೋಸ ಮಾಡೋದ್ರಿಂದ ನಿಮ್ಮ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ, MLA MP ನಿಮ್ಮ ಮಕ್ಕಳು ಹುಚ್ಚ ಸಾಯ್ತಾರೆ ನೋಡಿ. ಇದು ನಿಮ್ಗೆ ಶಾಪ ಇದೆ.